ಅಲ್ಲಿ ವ್ಯೂ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಫುಲ್ ಸುತ್ತ ಒಂದು ವ್ಯೂ ಕಾಣಿಸುತ್ತೆ. ಎನ್ನಡ ಎಕ್ಕಡ ಎಲ್ಲ ಇಲ್ಲ, ಇಲ್ಲೇನಿದ್ರು ಕನ್ನಡ. ಓ ಪುಟ್ರಂಗಣ ಬಂದ್ರು ಬಿಸಿಲು ಹಾಕೊಂಡು ಬಾರಿಸ್ತಾ ಐತೆ ಗುರು. ಪ್ರಕೃತಿ ಪ್ರೇಮಿಗಳು ಬೇರೆ, ಪ್ರಕೃತಿಯಲ್ಲಿ ಪ್ರೇಮಿಗಳು ಬೇರೆ. ಕಾಲೇಜ್ ಕುಣಿಗಲು ಸೇರ್ಕೊಳ್ಳೇಬೇಡ್ರಿ ಅಲ್ಲಿ. ಪೊಲೀಸ್ಗಿಂತ ಡಬಲ್ ಹೊಡಿ ಈ ಬೋಳಿ ಮಗಣ ಕುಣಿಗಲು ಇವನು ಮತ್ತೆ ಇಬ್ರು ಒಂದೇ ಕಾಲೇಜ್ ಸೇರೋಣ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟು ಅರವಿಂದ್ಗೆ ಹೋಗ್ಬಿಟ್ಟ ಇವನು. ಹುಡುಗಿ ಎಲ್ರ ಗಮನ ನನ್ನ ಮೇಲಿದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ, ಒಂದು ಕತೆ ಹೇಳ್ತೀನಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲಿ ಬಂದ್ರಪ್ಪ, ಹೋಗ್ಮ. ಇದು ಬಂದ್ಬಿಟ್ಟು ಒಬ್ಬ ಪ್ರೇಮಿ ಮತ್ತು ರಸಿಕನ ಕತೆ. ಮದಲಿಂಗ ಅಂದರೆ ಹೊಸ್ದಾಗಿ ಮದುವೆ ಆಗಿರೋ ಗಂಡು. ಇವನು ಲಾಸ್ಟ್ ತ್ರೀ ಡೇಸ್ ಬ್ಯಾಕ್ ಮದುವೆ ಆಗಿರ್ತಾನೆ. ಮದುವೆ ಆದಮೇಲೆ ಹೆಂಡತಿನ ಕರ್ಕೊಂಬರೋಕ್ಕೆ ಹೆಂಡತಿ ಊರಿಗೆ ಹೋಗ್ತಾನೆ. ಸೊ ಅದೇ ಟೈಮಲ್ಲಿ ಹೆಂಡತಿ ಊರಲ್ಲಿ ಒಂದು ಜಾತ್ರೆ ನಡೀತಿರುತ್ತೆ. ಜಾತ್ರೆ ಎಲ್ಲ ಮುಗಿಸ್ಕೊಂತಾನೆ. ಹೆಂಡತಿ ಊರಿಂದ ಕರ್ಕೊಂಡು ಬರಬೇಕಾದ್ರೆ ಹೆಂಡತಿಯ ತಂಗಿ ಮತ್ತು ಹೆಂಡತಿಯ ತಾಯಿ ಇಬ್ಬರು ಹೆಂಡತಿ ಜೊತೆನೇ ಮದಲಿಂಗನ ಊರಿಗೆ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮದಲಿಂಗನು ಓಕೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಮದಲಿಂಗ ಫುಲ್ ರಸಿಕ ಗುರು. ಓ ಮೈ ಗಾಡ್. ಹೆಂಡತಿ ತಂಗಿ ಮೇಲೆ ಕ್ರಶ್ ಆಗುತ್ತೆ ಅವನಿಗೆ. ಮತ್ತು ಆನ್ ದಿ ವೇ ರೋಡಲ್ಲಿ ಬರಬೇಕಾದ್ರೆ ಹೆಂಡತಿ ತಂಗಿಗೆ ಕಾಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಾಸು. ಸೊ ಹೆಂಡತಿ ತಂಗಿಗೂ ಇವನ ಮೇಲೆ ಕ್ರಶ್ ಆಗುತ್ತೆ. ಏಕೆಂದರೆ ಹೆಂಡತಿ ತಂಗಿ ಏನು ಕೇಳಿದ್ರು ಕೊಡಿಸ್ತಾ ಇರ್ತಾನೆ. ಸೊ ಟೂ ವೇ ಓಕೆ. ಹಿಂಗೆ ಮಾತಾಡ್ತಾ ಹೆಂಡತಿ ತಂಗಿಗೆ ಕಾಳು ಆಗ್ತಾ ಒಂದು ಸರಿಯಾದ ಟೈಮ್ ನೋಡಿ ಹೆಂಡತಿಯ ತಂಗಿಯ ಅಮ್ಮ ಕೇಳಬಿಡ್ತಾನೆ, ಸೊ ನಿನ್ನ ಎರಡನೇ ಮಗಳೂ ಮದುವೆ ಆಗ್ತೀನಿ, ಕೊಟ್ಟು ಮದುವೆ ಮಾಡು ಅಂತ. ಆ್ಯಕ್ಚುಲಿ ಹೆಂಡತಿ ತಂಗಿಗೂ ಇದು ಓಕೆ ಆಗಿರುತ್ತೆ, ಹೆಂಡತಿಗೂ ಇದು ಓಕೆ ಆಗಿರುತ್ತೆ. ಬಟ್ ಹೆಂಡತಿಯ ತಾಯಿ ಅಂದರೆ ಮದಲಿಂಗನ ಅತ್ತೆ ಇದಕ್ಕೆ ಓಕೆ ಮಾಡಲ್ಲ. ಸೊ ಹಿಂಗೆ ಮಾತಾಡ್ತಾ ಇವನು ಅಪ್ರೋಚ್ ಮಾಡ್ತಾನೆ ಇರ್ತಾನೆ. ಬಟ್ ಹೆಂಡತಿಯ ತಾಯಿ ಕೇಳಲ್ಲ. ಸೊ ಹೆಂಡತಿಯ ತಾಯಿ ಒಂದು ಸರಿಯಾದ ಸಮಯ ನೋಡಿ ಇವರು ಮಾತಾಡ್ತಾ ಓಡಾಡ್ಕೊಂಡು ಬರಬೇಕಾದ್ರೆ ಒಂದು ಏನು ಬೆಟ್ಟಗಳ ಸಾಲಿಗೆ ಬರ್ತಾರೆ. ಸೊ ಹೆಂಡತಿಯ ತಾಯಿ ಮದಲಿಂಗನಿಗೆ ಒಂದು ಸವಾಲಾಗ್ತಾರೆ. ಏನಂತಂದರೆ ಈ ಗುಡ್ಡನ ಹಿಮ್ಮುಖವಾಗಿ ಹತ್ತಿ ಇಳಿದ್ರೆ ಸೊ ನನ್ನ ಎರಡನೇ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಮೊದಲೇ ಹುಡುಗರು ಗೊತ್ತಲ್ಲ, ಸವಾಲನ್ನ ಸ್ವೀಕರಿಸಿಲ್ಲ ಅಂತಂದರೆ ಗಂಡು ಜಾತಿಗೆ ಅವಮಾನ. ಓಕೆನಾ? ಸೊ ಓಕೆ ಅಂತ ಸ್ವೀಕರಿಸ್ತಾನೆ ಮದಲಿಂಗ. ಈ ಸವಾಲನ್ನ ಸ್ವೀಕರ್ತಾ ಹೆಂಡತಿಯ ತಂಗಿಗೆ ಒಂದು ಬ್ಯೂಟಿಫುಲ್ಲು ರೊಮ್ಯಾಂಟಿಕ್ ಲುಕ್ ಕೊಟ್ಟು ಹೊಡ್ತಾನೆ. ಸೊ ಹೊರಡೋಕ್ಕಿಂತ ಮುಂಚೆ ಮದಲಿಂಗನ ಅತ್ತೆಗೆ ಹೇಳ್ತಾನೆ, ನಾನು ಈ ಗುಡ್ಡನ ಹಿಮ್ಮುಖವಾಗಿ ಹತ್ತಿ ಇಳಿತೀನಿ, ಇಳಿದಾದ್ಮೇಲೆ ನಿನ್ನ ಎರಡನೇ ಮಗಳಿಗೆ ನೀರು ಕೊಟ್ಟು ಕಳಿಸು ನನಗೆ ಅಂತ ಹೇಳ್ತಾನೆ. ಸೊ ಹಿಂಗೇಳಿ ಸ್ಟಾರ್ಟ್ ಮಾಡ್ತಾನೆ ಹತ್ತಕ್ಕೆ. ಸೊ ಸ್ವಲ್ಪ ದೂರ ಹೋಗ್ತಾನೆ. ಹಿಮ್ಮುಖವಾಗಿ ಹತ್ತುತ್ತಿರೋದಲ್ವ, ಇವ್ರನ್ನೇ ನೋಡ್ಕೊಂಡು ಹೋಗ್ತಿರ್ತಾನೆ. ಒಂದು 2 ಸಲ ಬೀಳ್ತಾನೆ. ಅತ್ತೆಗೆ ಯಾಕೋ ಭಯ ಸ್ಟಾರ್ಟ್ ಆಗುತ್ತೆ, ಇವನೇನಾದರೂ ಮಾಡ್ಕೊಂಬಿಡ್ತಾನೆ ಅಂತ. ಬಟ್ ಅಲ್ಲಿ ಹೇಳ್ತಾಳೆ ಅತ್ತೆ, ಓಕೆ ವಾಪಸ್ ಬರಪ್ಪ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ಬಟ್ ಮದಲಿಂಗ ಸಿಕ್ಕಾಪಟ್ಟೆ ಏನು ಧೈರ್ಯವಂತ, ಈಗೋಯಿಸ್ಟಿಕ್ ಮ್ಯಾನು. ಸಿಕ್ಕಾಪಟ್ಟೆ ಈಗೋ ಇರ್ತದೆ ಅವನಿಗೆ. ಅವನು ಒಪ್ಕೊಳ್ಳೋದೆಲ್ಲ ನಾನು ಹತ್ತಿ ಇಳಿತೀನಿ ಅಂತ ಹೊಡ್ತಾನೆ. ಸೊ ಫೈನಲ್ ಆಗಿ ಹೆಂಗೋ ಎದ್ದು ಬಿದ್ದು ಹಿಮ್ಮುಖವಾಗಿ ಹತ್ತಿ ಇಳಿತಾನೆ. ಸೊ ಏನು ಅತ್ತೆ ಎರಡನೇ ಮಗಳು ಫುಲ್ ಖುಷಿಯಾಗ್ಬಿಡ್ತಾಳೆ. ಸೊ ನನ್ನ ಹುಡುಗ ಸವಾಲನ್ನು ನನಗೋಸ್ಕರ ಸ್ವೀಕರಿಸಿ ಗೆದ್ದಿದ್ದಾನೆ ಅಂತ ಫುಲ್ಲು ಖುಷಿಯಾಗಿ ಒಂದು ಚೊಂಬು ನೀರು ತಗೊಂಡು ಆ ಖುಷಿಲೇ ಕೊಡೋಕ್ಕೆ ಹೋಗ್ತಾಳೆ. ಎಡವಿ ದವಾರ ಅಂತ ಬಿದ್ದೋಗ್ತಾಳೆ. ಬಿದ್ದೋಗಿ ನೀರೆಲ್ಲ ನೆಲಕ್ಕೆ ಚೆಲ್ಲುತ್ತೆ. ಆ್ಯಕ್ಚುಲಿ ಏನಂತಂದರೆ ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ಚೊಂಬು ನೀರು ಗುರು. ಇನ್ನು ಮಿಕ್ಕಿದ ನೀರು ಇರಲಿಲ್ಲ. ಅವಳು ಗಬರಾಡ್ತಾಳೆ ಇಲ್ಲೆಲ್ಲ ನೀರು ಸಿಗುತ್ತೆ ಅಂತ. ಬಟ್ ಫುಲ್ಲು ಬೆಟ್ಟಗಳ ಶ್ರೇಣಿ ಮೇಲೆ ಇರೋದು, ನೀರೆಲ್ಲೂ ಸಿಗಲ್ಲ ಅಲ್ಲಿ. ಇವನು ಫುಲ್ಲು ಸುಸ್ತಾಗಿ ಮಲ್ಕೋತಾನೆ. ಸ್ವಲ್ಪ ಹೊತ್ತು ಇದ್ದು ಸಾತೋಗ್ತಾನೆ. ಸೊ ಆದ್ದರಿಂದ ಇಲ್ಲಿನ ಲೋಕಲ್ ಜನ ಇದನ್ನು ಒಂದು ಪ್ರೇಮಿಯ ಸ್ಥಳ ಅಂತ ಕರೀತಾರೆ. ಸೊ ಅದೇ ಸ್ಥಳದ ಹೆಸರು ಬಂದ್ಬಿಟ್ಟು ಮದಲಿಂಗನ ಕಣಿವೆ. ಸೊ ಈ ಕಥೆನ ಬರೆದಿರೋದು ನಮ್ಮ ಕನ್ನಡದ ಹೆಮ್ಮೆಯ ಕವಿ
ದಿ ಗ್ರೇಟ್ ಕವಿ ಅಂತಲೂ ಹೇಳ್ಬೋದು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಆಸ್ತಿ ಮಾಸ್ತಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಈ ಕಥೆನ ಬರೆದಿರೋದು. ಈ ಕತೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಈ ಚಿಕ್ಕನಾಯಕನಹಳ್ಳಿಲಿರೋ ಈ ಬೆಟ್ಟನ ನೋಡಿ ಬರೆದಿರೋದಂತೆ. ಸೊ ಅದೇ ಬೆಟ್ಟಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ, ಮದಲಿಂಗನ ಕಣಿವೆ. ಸಿಗೋಣ ಅಲ್ಲಿ. ಈ ಗಾಡಿಗಳನ್ನ ಈ ತರ ಬ್ಯಾಕ್ ಗ್ರೌಂಡ್ ನಿಲ್ಸಿ ಫೋಟೋ ತೆಗಿಯೋದ್ರಲ್ಲೇ ಒಂಥರ ಮಜಾ ಅಲ್ವಾ? ಆದ್ರೆ ಇಷ್ಟೆಲ್ಲ ಫೋಟೋ ತೆಗಿತೀವ, ಯಾವ್ದಾದ್ರು ಒಂದ್ ಫೋಟೋ ಹಾಕ್ತಿವಿ ಸ್ಟೋರಿಗೋ ಸ್ಟೇಟಸ್ಗೋ, ಆದ್ರೂ ತೆಗಿತಾನೆ ಇರ್ತೀವಿ ಅಷ್ಟೊಂದು. ನನ್ನ ಮಗನೇ ಎಲ್ಲ ಹಾಳು ಮಾಡ್ದ ಮಾತಾಡಿದ್ದೆಲ್ಲ. ಅಬ್ಬಾ ಏನು ಸಖತ್ತಾಗಿದೆ ಗುರು ಇದು ಪ್ಲೇಸು. ಇಷ್ಟು ದಿನ ನಮ್ಗೆ ಗೊತ್ತಿರಲಿಲ್ವಲ್ಲ. ನಮ್ಮ ಮಂಜ ಯಾಕೆ ಇಷ್ಟು ದಿನ ಹೇಳಲೇ ಇಲ್ಲ ಇದನ್ನ. ಮೇ ಬಿ ಅವನಿಗೂ ಗೊತ್ತಿರಲ್ಲ ಅನಿಸುತ್ತೆ. ಯಾರು ರೀಸೆಂಟಾಗೆಲ್ಲ ನೋಡಿರ್ತಾನೆ, ಅದಕ್ಕೆ ನಮ್ಮನ್ನು ಕರ್ಕೊಂಬಂದಿರ್ತಾನೆ. ಸಖತ್ತಾಗಿದೆ ಗುರು. ನೀವು ಯಾತ್ ಕಡೆಗೆ ನೋಡ್ರು ಗ್ರೀನರಿ ಗ್ರೀನರಿ ಗ್ರೀನರಿ. ನಾವು ಚಿಕ್ಕನಾಯ್ಕನಲ್ಲಿ ಇಲ್ಲಿದ್ದೀವ ಅಥವಾ ಯಾವುದಾದ್ರೂ ಮಲೆನಾಡು ಸೈಡ್ ಇದ್ದೀವ ಗುರು? ಯಾವುದಾದ್ರೂ ಮಡಿಕೇರಿ ಕೂರ್ಗೆ ಏನಾದರೂ ಬಂದ್ಬಿಟ್ಟಿದ್ದೀವ ಮಿಸ್ ಆಗಿ? ನಿಜವೂ ಹಂಗೆ ಅನಿಸಿದೆ. ಯಾಕೆ ಕಡಿತನ ನೋಡಿ ಫುಲ್ ಗ್ರೀನರಿ ಕಾಣಿಸ್ತಿದೆ. ಆ್ಯಕ್ಚುಲಿ ರೀಸೆಂಟಾಗಿ ಮಳೆ ಆಗಿದೆಯಲ್ಲ, ಸೊ ಎಲ್ಲ ಕಡೆ ಗ್ರೀನರಿ ಗ್ರೀನರಿ ಗ್ರೀನರಿ. ಎಲ್ಲ ಕಡೆನೂ ಹಿಂಗೆ ಎದ್ಬಿಟ್ರೆ ಎಷ್ಟು ಸಖತ್ತಾಗಿರುತ್ತೆ ಗುರು. ಚಿಕ್ಕನಾಗ್ನಳ್ಳಿ ಜನರೇ ಏನ್ರಿ ಎಷ್ಟು ಪುಣ್ಯವಂತರು ನೀವು, ಈ ಥರ ಸಖತ್ತಾಗಿರೋ ಪ್ಲೇಸಲ್ಲಿ ಇದ್ದೀರಾ. ಬೇಜಾರಾಯಿತು ಅಂದರೆ 10 ನಿಮಿಷ 2 ರೌಂಡ್ ಹಾಕ್ಬಿಟ್ರೆ ಸಾಕಲ್ಲ ಗುರು, ಫುಲ್ಲು ರಿಫ್ರೆಶ್ ಆಗಿಬಿಡ್ತಾರೆ ಜನ. ಸಖತ್ತಾಗಿದೆ. ನಮ್ಮ ತುಮಕೂರಲ್ಲಿ ಡಿ ಡಿ ಇಲ್ದಂಗೆ ನಾವೆಲ್ಲ ಡಿ ಡಿಗೆ ಹೋಗಿ ಟೀ ಕುಡ್ಕೊಂಬರ್ತೀವಲ್ಲ, ಹಂಗೆ ಚಿಕ್ಕನಾಗ್ನಳ್ಳಿಯವರು ಇಲ್ಲಿಗೆ ಬರ್ಬೋದು ರಿಫ್ರೆಶ್ ಆಗಿ. ನಿಜವಾಗ್ಲೂ ಸಖತ್ತಾಗಿದೆ. ಆ ಬೆಟ್ಟಗಳು ನೋಡ್ರಿ, ಸೇಮ್ ಟೀ ಪ್ಲಾಂಟೇಶನ್ ಥರ ಕಾಣಿಸ್ತಿದೆ ನನಗೆ. ಆ ಥರನೇ ಕಾಣಿಸ್ತಿದೆ. ಅದು ಯಾವುದು ಗ್ರಾಸ್ ಅಂತ ಗೊತ್ತಿಲ್ಲ, ಹುಲ್ಲು ಯಾವುದು ಅಂತ ಗೊತ್ತಿಲ್ಲ. ದೂರದಿಂದ ನೋಡಿದ್ರೆ ಟೀ ಪ್ಲಾಂಟೇಶನ್ ಥರ ಕಾಣಿಸ್ತಿದೆ. ಕ್ರೇಜಿ, ಸಖತ್ತಾಗಿದೆ. ಹಾಯ್ ಹಲೋ ನಮಸ್ಕಾರ ಬಸ್ಸು. ನೀವು ನೋಡ್ತಾ ಇದ್ದೀರಾ ದ ಹಿಟ್ ಮ್ಯಾನ್ ಶೋ, ನಮ್ಮ ನಡಿಗೆ ಪ್ರಕೃತಿ ಹೆಗಡೆ. ಸೊ ಗಾಡಿಗಳನ್ನೆಲ್ಲ ಅಲ್ಲೇ ನಿಲ್ಲಿಸಿ ಬಾಡಿಗಳು ಮಾತ್ರ ನಡ್ಕೊಂಡು ಹೋಗ್ತಾ ಇದೀವಿ. ಯಾವ್ದು ಮಚ್ಚ ಇದು? ಮಾಸಿನ ಕಣಿವೆನಾ? ಮದಲಿಂಗನ ಕಣಿವೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಇವಾಗ ನಿಮ್ಗೆ ಸುಳ್ಳು ಹೇಳ್ಬೋದು ಮಡಿಕೇರಿಲಿ ಇದ್ದೀವಿ ಅಂತ. ಮಡಿಕೇರಿ ಅಲ್ಲ, ಇದು ಚಿಕ್ಕನಾಯ್ಕನಹಳ್ಳಿ. ನೋಡೋಕ್ಕೆ ಮಡಿಕೇರಿ ಥರನೇ ಇದೆ. ನಾವೊಂದ್ಸಲಿ ಮಡಿಕೇರಿ ಕೋಟೆಗೆ ಬೆಟ್ಟ ಅಂತ ಹೋಗಿದ್ದು, ಸೇಮ್ ಅದೇ ಥರನೇ ಕಾಣಿಸ್ತಿದೆ. ಈ ಜಾಕೆಟ್ ಎಲ್ಲ ಹಾಕಿರೋದಕ್ಕೂ ಅದಕ್ಕೂ ಒಳಗಡೆ ಬೆಂಕಿ ಹಚ್ಕೊಂಡು ಉರಿತೈತೆ. ನೀನು ಮಗ ಅಲ್ಲ, ನೀನು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎನ್ನಡ ಎಕ್ಕಡ ಎಲ್ಲ ಇಲ್ಲ, ಇಲ್ಲೇನಿದ್ರು ಕನ್ನಡ. ಓ ಪುಟ್ರಂಗಣ ಬಂದ್ರು. ಏನ್ ಪುಟ್ರಂಗಣ? ಅವ್ನ್ ಕಾಣ್ತಿಲ್ಲ. ಫೋಟೋ ತೆಗಿಬೇಕ. ಫೋಟೋ ತೆಗಿ. ಬಿಸಿಲು ಹಾಕೊಂಡ್ ಬಾರಿಸ್ತಾ ಗುರು. ಆಯ್ತಿಲ್ಲ. ಈತ ಸೂರ್ಯ ನಿಂಗೆ ಒಳ್ಳೇದಾಯ್ತದ ಸೂರ್ಯ? ನಿನ್ ಜನ್ಮಕ್ಕೆ ಹೋಗೋ. ಈ ತರ ಪ್ಲೇಸಿಗೆ ಬಂದಾದ್ಮೇಲೆ ಸ್ವಲ್ಪ ಟಾಟಾ ಬಾಯ್ ಹೇಳಿ ಸ್ವಲ್ಪ ಮಳೆ ಕಳಿಸು. ಸೊ ನಮಗೂ ಒಳ್ಳೆ ಫೀಲ್ ಬರುತ್ತೆ. ನೋಡಿ, ಗೂಗಲ್ ರಿವ್ಯೂನಲ್ಲಿ ಒಂದು ನೆಗೆಟಿವ್ ರಿವ್ಯೂ ಓದಿದ್ದಾರೆ ನಮ್ಮ ಸಹ ಟ್ರೆಕ್ಕರು. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಯಾರು ಇಂಥ ಪ್ಲೇಸಿಗೆ ಬಂದಾದ್ಮೇಲೆ ಏನು ಪ್ಲಾಸ್ಟಿಕ್ ಗೀಸ್ಟಿಕ್ಕು ಎಸಿಬೇಡಿ. ಎಕ್ಸಾಕ್ಟ್ ಲೊಕೇಶನ್ನ ನಾನು ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬನ್ನಿ ನೋಡಿ, ಬಟ್ ಗಲೀಜ್ ಮಾಡಬೇಡಿ ಅಷ್ಟೇ. ನಾವು ವಿದ್ಯಾವಾಹಿನಿ PU ಓದ್ತಿದ್ವಲ್ಲ, ಅವಾಗ ಕಾಲೇಜ್ ಬಿಟ್ರೆ ಗೌರ್ಮೆಂಟ್ ಬಸ್ ಹಿಡಿತಿದ್ದು. ಯಾಕೆ ಹೇಳ್ರಿ? ಅರ್ಧ 10 ನಿಮಿಷ ಲೇಟ್ ಆಗ್ಬಿಟ್ರು ನಾವು ಬಸ್ ಸಿಗ್ತಿರ್ಲಿಲ್ಲ ಮನೆಗೆ ಹೋಗಿ. ನಮ್ಗೆ ಬಂದು ಬಸ್ ಹಿಡಿತಿದ್ವಿ ನಾವು. ನೀವು ನೋಡಿ ಬ್ರೋ, ಒಳ್ಳೆ ಲೈಫ್ ಬ್ರೋ ನಿಮ್ದೆಲ್ಲ. ಲಾಸ್ಟ್ಲಿಗೆ ಹಾಕ್ಬಿಟ್ಟು PU ಹೋದ್ರು ಹೊಡೆದ್ ತಪ್ಪಿಲ್ಲ. ಇನ್ನು ಲಾಟಿ
ಕಾಲೇಜ್ ಕುಣಿಗಲು ಯಾರಾದ್ರೂ ಅಲ್ಲಿ ಯಾರು ಸೇರ್ಕೊಳ್ಳೇ ಬಿಡ್ರಿ ಅಲ್ಲಿ ಬ್ರೋ ಈ ತರ ಬ್ಯಾಡ್ ರಿವ್ಯೂ ಕೊಡ್ತಿದ್ದೀರಲ್ಲ ಹಿಂಗೆ ಸುಮ್ಮನೆ ಬ್ರೋ ನಂಗೆ ಅಲ್ಲಿ ಬ್ಯಾಡ್ ಆಗ್ಬಿಟ್ಟಿದ್ದಲ್ಲಿ ಏನ್ ಪ್ರಾಬ್ಲಮ್ ಬ್ರೋ? ಆಡಿಲ್ ಹೊಡೆಯೋದು ಪ್ರಾಬ್ಲಮ್. ಕಾಲೇಜ್ಗೆ ಹೋದ್ರು ಸ್ಕೂಲ್ ತರ ಹೊಡಿತಾರಂತೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಏನಾದ್ರು ನೋಡಿದ್ರೆ ಅಮರ್ ಸರ್ ಯಾವ ಸಬ್ಜೆಕ್ಟ್ ಬ್ರೋ ಅವ್ರು ತಾಣದು? ಬ್ಯಾಸ್ಕೆಟ್ ಬಾಲ್ ಹಾಸ್ಟೆಲ್ ವಾರ್ಡನ್ ಹೆಂಗೆ ಬ್ರೋ? ಹಾಸ್ಟೆಲ್ ಹುಡುಗರು ಆತರ ವಾರ್ಡನ? ಬ್ರೋ ನಾವೇನು ಮಾಡಕ್ ಬಿಡೋದೇ ಇಲ್ಲ ಪಿ ಟೀಚರ್ಸ್ ಅವ್ರಿಗೆ ಕಾಲೇಜಲ್ಲಿ? ಇಡೀ ಕಾಲೇಜ್ ನಿಂತಿರೋದು ಪಿ ಟೀಚರ್ಸ್ ಮೇಲೆ. ಪಿಟಿ ಸರ್ ಮೇಲ ಪ್ರಿನ್ಸಿಪಲ್ ಏನೋ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಎದ್ರದು ಯಾರಿಗೂ ಎದ್ರಲ್ಲ. ಫುಲ್ ಅವ ಮೇಂಟೈನ್ ಮಾಡೋರು ಪಿಟಿ ಸರ್ ಹಂಗಾದ್ರೆ. ಪೊಲೀಸ್ಗಿಂತ ಡಬಲ್ ಹೊಡಿ ಸರ್. ಅದು ನನ್ನ ಆಟಿಟ್ಯೂಡ್, ಗಾಂಚಲಿ ಅಂತಾರೆ. ನಿಜವಾಗ್ಲು ಮುಂಚೆ ಸ್ಟಂಪ್ ಪ್ಲಾಸ್ಟಿಕ್ ಸ್ಟಂಪು ನಿಮ್ ಕಟಿಂಗ್ ಸಾಕಲಾಯ್ತೆ ಬ್ರೋ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇವಾಗ ವಿ ನೆಕ್ಸ್ಟ್ ವೈ ಆತರ ಅವನು ಇನ್ನ ಮಾಡ್ಸ್ಕೊಂಡ್ ಅಂತ ಯಾರಾದ್ರೂ ಫ್ರೆಂಡ್ ನಿಮ್ಮ ಬ್ರೋ? ವೈಷ್ಣವಿ ವೈಷ್ಣವಿ ವಿ ಮತ್ಲಬ್ ವೈಷ್ಣವಿ. ಬೋಳೆ ಮಗಣ ಕುಣಿಗಲ್ಲು ಬೋಳೆ ಮಗಣ ಕುಣಿಗಲ್ಲು ಇವನು ಮತ್ತೆ ಇಬ್ರು ಒಂದೇ ಕಾಲೇಜ್ ಸೇರೋಣ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟು ಅರವಿಂದ್ಗೆ ಹೋಗ್ಬಿಟ್ಟ ಇವನು. ನಿಮ್ಮನ್ನ ವಿದ್ಯಾನಿಧಿಗೆ ಜಯಿಸ್ಬಿಟ್ರಾ? ಮನೇಲಿ ವಿದ್ಯಾನಿಧಿಗೆ ಹಾಕ್ಬಿಟ್ರು. ಅಲ್ಲೇನೋ ಪಾಸಿಟಿವ್ ವೈಪ್ ಐತಂತ ಅಲ್ಲಿ. ವಿದ್ಯಾನಿಧಿದ ಒಳ್ಳೆ ಏನು ಇಲ್ಲ ಬ್ರೋ, ಬ್ರೋ ನಮ್ಮ ಮನೆಯಲ್ಲಿ ಏನು ಇಲ್ಲ ಬ್ರೋ, ಹಾಕೊಂಡ್ ರುಬ್ತಾರೆ. ಹಾಸ್ಟೆಲ್ ಸೇರ್ಸಿ ವಿದ್ಯಾನಿಧಿ ಹೊಡಿಯಲ್ವಾ? ವಿದ್ಯಾವಾಹಿನಿ ಬೆಟ್ರು ನಾವ್ ಓದಿದ್ದು. ವಿದ್ಯಾನಿಧಿ ಹಾಕೊಂಡ್ ರುಬ್ತವ್ರೆ. ಒಡಿಯಲ್ಲ ಅವಮಾನನೆ ಮಾಡ್ತಾರೆ ಸರಿಯಾಗಿ. ಅದು ಬೇರೆ ಹುಡುಗಿರೆಲ್ಲ ಐಫೈ ಅಲ್ವಾ ಅಲ್ಲಿ? ಹುಡುಗಿರ್ ಮುಂದೆ ಅವಮಾನ ಮಾಡ್ಬಿಡ್ತಾರಲ್ಲ. ಹುಡುಗಿ ಬಿದ್ದವಣ ಹುಡುಗಿ ಹೆಸರು ಹೇಳ ಹೆಸರು ಹೇಳ್ಬಿಡ್ಲಾ? ಏನಂತ ನಿಮ್ ಹುಡುಗಿ ಹೆಸರು ಹೇಳ್ಬಿಡ್ಲಾ ಇಲ್ಲಿ? ಹುಡುಗಿ ತುಮಕೂರಿಂದನ ಬ್ರೋ? ತುಮಕೂರೇ. ತುಮಕೂರು ಅಂದ್ರೆ ನೋಡ್ತಾರೆ ಹೇಳಿ ಬ್ರೋ. ಅಣ್ಣ ಇವ್ರ ಹುಡುಗಿ ಮೈಸೂರು. ಅಣ್ಣ ಇವ್ರ ಹುಡುಗಿ ಮೈಸೂರಲ್ಲಿ ಓದ್ತಾ ದಕ್ಷ ಕಾಲೇಜ್. ಹೆಸರು ಹೇಳಿ ಬ್ರೋ. ಹುಡುಗಿ ಅವರು ಅಪ್ಪಗೆ ಬಂದ್ ನೋಡೋದ್ರಿ ಹುಡುಗಿಯವರು ಸುಗರು. ಇವಾಗ ಸ್ಟಾರ್ಟ್ ಆಗಿದೆ. ಟೈಮ್ ವೇಸ್ಟ್ ಆಗಲ್ವಲ್ಲ ಬ್ರೋ? ಅವ್ರ ಅಪ್ಪ ಮಿಲ್ಕ್ ಈಗ ತಾನೇ ಸ್ಟಾರ್ಟ್ ಆಗಿದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಥ್ಯಾಂಕ್ ಯು ಸೋ ಮಚ್. ಎಲ್ರು ಸಬ್ಸ್ಕ್ರೈಬ್ ಮಾಡ್ಬಿಡಿ ಬ್ರೋ. ಸಬ್ಸ್ಕ್ರೈಬ್ ಆಗೋಯ್ತು. ಸಬ್ಸ್ಕ್ರೈಬ್ ಆಯ್ತಾ? ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ವ್ಯೂ ಪಾಯಿಂಟ್ ಕಾಣಿಸ್ತಿದ್ಯಲ್ಲ, ಅಲ್ಲಿಂದ ಫುಲ್ ಸುತ್ತ ಒಂದು ವ್ಯೂ ಕಾಣಿಸುತ್ತೆ, ಚೆನ್ನಾಗಿದೆ. ಒಂದ್ಸಲಿ ರಘು ತುಮಕೂರು ಇದನ್ನ ತೋರಿಸಿದ್ರು. ಯಾರೋ ತಿಪ್ಟೂರ್ ಬಾಯ್ಸ್ ಸಿಕ್ಕಿದ್ರು, ಪಾಪ PU ಓದ್ತವ್ರೆ. ಫ್ರಸ್ಟ್ರೇಷನ್ ಎಲ್ಲ ಹೊರಗಾಕ್ಬಿಟ್ರು. PUಲೇನೆ ಆ ಲೆವೆಲಿಗೆ ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರೆ. ಆಕ್ಚುಲಿ ಅವರು ಫ್ರಸ್ಟ್ರೇಷನ್ಗೆ ಒಂದು ಕಾರಣ ಇದೆ. ಕಾಲೇಜಿಗೆ ಬಂದಾದ್ಮೇಲೂ ಹೊಡಿತಾರೆ ಸ್ಕೂಲ್ ಹೊಡೆದಂಗೆ ಅಂತಂದ್ರೆ ಹುಡುಗಿರ್ ಮುಂದೆ ಮಾನ ಮರ್ಯಾದೆ ಹೋಗುತ್ತೆ ಪಾಪ. ಮೇ ಬಿ ಹುಡುಗಿರ್ ಹೊಡಿಯಲ್ಲ, ಸ್ಕೂಲಲ್ಲೇ ಹೊಡಿತಿರ್ಲಿಲ್ಲ, ಕಾಲೇಜಲ್ಲಿ ಹೊಡಿತಾರ. ಸೊ ಅದು ಅವರಿಗೆ ಬೇಜಾರು. PT ಮಾಸ್ಟ್ರೆ ಸ್ವಲ್ಪ ಕರುಣೆ ತೋರ್ಸಪ್ಪ ಹುಡುಗರ ಮೇಲೆ. ವ್ಯೂ ಮಾತ್ರ ಸಖತ್ತಾಗಿದೆ. ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಒಂದು ದಿನದ ರೈಡಿಗೆ ಕನ್ಸಿಡರ್ ಮಾಡ್ಬೋದಲ್ವ ಮಚ್ಚ? ಖಂಡಿತವಾಗಿ ಕನ್ಸಿಡರ್ ಮಾಡ್ಬೋದು. ಒಂದ್ 8 ಕಿಲೋಮೀಟರ್ ಒಳ್ಳೆ ಸ್ಟ್ರೆಚ್ ಇದೆ ಅಲ್ವಾ? ಸೊ ಫೈನಲ್ ಆಗಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೆಂಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆ ಗಂಟೆನೂ ಹೊಡೀರಿ. ಇಷ್ಟು ಹೇಳ್ತಾ ನಿಮ್ಮ ಹಿಟ್ಮ್ಯಾನ್ ನಂದೀಶ್ ಸೈನಿಂಗ್ ಆಫ್ ಫ್ರಮ್ ದ ಹಿಟ್ಮ್ಯಾನ್ ಶೋ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್.